ಇಷ್ಟ ಆಯ್ತಾ ನಿಂಗೆ? ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ವೀನಸ್ ವೇದಿಕ್ಸ್ ಪ್ರಾಡಕ್ಟ್ಸ್ ಅಂಡ್ ವೀಣಾ ಶ್ರೀಧರ್ಸ್ ಕಿಚನ್. ನಮ್ಮ ರೀಸೆಂಟ್ ಆಗಿ ಕಿಡ್ಸ್ ವೇದ ಅಂದ್ಬಿಟ್ಟು 2 ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿದ್ವು. ಕಿಡ್ಸ್ ವೇದ ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಹೇರ್ ಆಯಿಲ್, ಕಿಡ್ಸ್ ವೇದ ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಚೂರ್ಣ ಅಂದ್ರೆ ಇನ್ಟೇಕಿಂಗ್ ಚೂರ್ಣ. ಇದು 3 ತಿಂಗಳಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಫಸ್ಟ್ ಕಸ್ಟಮರ್ ಈ ಮಗು. ಇವನ್ಗೆ ನಾನು ಇನ್ನೂ ಅದು ಸ್ಟಿಕ್ಕರ್ ಬಂದಿರ್ಲಿಲ್ಲ, ಏನು ಬರ್ಲಿಲ್ಲ, ಹಾಗೆ ಕೊಟ್ಟೆ ಅವ್ರಿಗೆ ಅವತ್ತು. ಸೊ ಅವ್ರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇವಾಗ 2 months ಆಯ್ತಲ್ಲ ಮೇಡಮ್? ಯೂಸ್ ಆಗಿದೆ. 2 months ಆಯ್ತು. ಆಗ್ಲೇ ಅವ್ನಿಗೆ ರಿವರ್ಸ್ ಆಗೋಗಿದೆ. ನಾನು 10 months 1 year ಅಂತ ಎಲ್ಲಾರ್ಗು ಹೇಳಿದ್ದೆ. ಆಗ್ಲೇನೆ ಗ್ರೇ ಹೇರ್ ರಿವರ್ಸ್ ಆಗಿ ಎಲ್ಲ ಬ್ಲಾಕ್ ಕಲರ್ ಎಲ್ಲ ಆಗಿದೆ. ಅದು ನಾನ್ ಹೇಳೋದಕ್ಕಿಂತ ಅವರೇ ಪರ್ಸನಲ್ ಆಗಿ ಹೇಳಿದ್ರೆ ಒಳ್ಳೇದು. ನೀವೇ ಹೇಳಿ ಮೇಡಮ್, ನಿಮ್ ಮಗಂಗೆ ಏನೇನ್ ಚೇಂಜ್ ಆಗಿದೆ ಮೇಡಮ್? ಲಾಸ್ಟ್ ಟೈಮ್ ಬಂದಾಗ ಇವ್ನು ಗ್ರೇ ಇತ್ತಲ್ವಾ? ಇಲ್ಲೇ ಜಾಸ್ತಿ ಇತ್ತು ಮೇಡಮ್, ಇಲ್ಲೇ ಗ್ರೇ. ಈಗ ಎಷ್ಟೊಂದು ಕಮ್ಮಿ ಆಗಿದೆ. ಆಮೇಲೆ ತುಂಬಾ ಬಾಲ್ಡಿ ಅನ್ಸೋದು. ಇವಾಗ ಕೂದಲು ಚೆನ್ನಾಗಿ ಗ್ರೋತ್ ಆಗಿದೆ. ಓಹೋ, ಅದೇ ಎಷ್ಟು ಜೆಟ್ ಬ್ಲಾಕ್ ತರ ಕಾಣಿಸ್ತಾ ಇದೆ ಅಲ್ಲ? ಹೌದು, ಒಳ್ಳೆ ಚೆನ್ನಾಗಿ ರೆಸ್ಪಾಂಡ್ ಆಗಿದೆ ಅವನಿಗೆ. ಬೇಜಾರಾಗದು ಸಣ್ಣ ಮಗುವಿಗೆ ಹಿಂಗಾಗಿದಲ್ಲ ಅಂತ. ಇವಾಗ ಖುಷಿ ಆಗತ್ತೆ. ಮಗುಗೆ ಜಾಸ್ತಿ ಇಲ್ಲೇ ವೈಟ್ ಹೇರ್ಸ್ ಇದ್ದಿದ್ದು ಇವಾಗ ಫುಲ್ ಕಮ್ಮಿ ಆಗಿದೆ. ಸ್ವಲ್ಪ ಇದೆ ಬಟ್ ಕಮ್ಮಿ ಆಗುತ್ತೆ. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಹಠ ಮಾಡಲ್ಲ. ಅಂದ್ರೆ ಮನಸ್ಸೊಂಥರ ಶಾಂತಿಯಾಗಿ ಫುಲ್ ನೆಮ್ಮದಿಯಾಗಿರ್ತಾನೆ, ಹಠ ಮಾಡೋದಿಲ್ಲ. ಜೋರಾಗಿ ಮಾತಾಡೋದು ಅದೆಲ್ಲ ಕಮ್ಮಿ ಆಗಿದೆ. ಎಷ್ಟೇ ಬಿಸ್ಲಿಗೆ ಹೋದ್ರೆ ಕಪ್ಪಗಾಗ್ಬಿಡೋನು. ಆ ಚೂರ್ಣ ತಿಂದಾದ್ಮೇಲಿಂದ ಗ್ಲೋ ಇದೆ. ಅದೇ ಅದು ಬ್ಲಡ್ ಕೂಡ ಪ್ಯೂರಿಫೈ ಆಗುತ್ತೆ ಮೇಡಮ್. ಮತ್ತೆ ಅವ್ನಿಗೆ ಸ್ಟ್ರೆಂತ್ ಬರುತ್ತಲ್ವಾ, ಅವಾಗ ಇರಿಟೇಷನ್, ಸುಸ್ತು ಅದೆಲ್ಲ ನಾನ್ ಅಬ್ಸರ್ವ್ ಮಾಡೋದಕ್ಕಿಂತ ನಮ್ಮಮ್ಮ ಅಬ್ಸರ್ವ್ ಮಾಡ್ತಾರೆ. ಚೆನ್ನಾಗಿದೆ, ಕೋಪ ಎಲ್ಲ ಕಮ್ಮಿ ಆಗೋಗಿದ್ಯಾ? ನಿನ್ಗೆ ಹೆಂಗ ಅನ್ಸುತ್ತೆ? ಸುಸ್ತು ಕಡಿಮೆ ಆಗಿದ್ಯಾ? ಆಟ ಆಡಕ್ಕೆ ಇಂಟ್ರೆಸ್ಟ್ ಮುಂಚೆಗಿಂತ ಇಂಟ್ರೆಸ್ಟ್ ಇದೆಯಾ ಇವಾಗ ನಿಮ್ಗೆ? ಇಲ್ಲ ಮುಂಚೆ ತರನೇ ಇದೆಯಾ? ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಬಂತ ಇವಾಗ? ಇನ್ನೂ ಆಡೋಣ ಅನ್ಸುತ್ತಾ? ಆ ಚೂರ್ಣ ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಹುಳಿಯಾಗಿ ಸ್ವೀಟ್ ಆಗಿದೆಯಾ? ಚೆನ್ನಾಗಿದೆ. ಹಂಗೆ ಕುಡಿತಾನೆ. ಮುಂಚೆ ಜೇನುತುಪ್ಪ ಹಾಕಿ ಕೊಡ್ಬೇಕಿತ್ತು, ಹಂಗೆ ಕುಡಿಯಕ್ಕೆ ಇಷ್ಟಪಡ್ತಾನೆ. ಮಕ್ಳು ಇಷ್ಟಪಡತ್ತಾರೆ. ಗುಡ್, ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗುತ್ತೆ ಮೇಡಮ್. ಇವ್ನಿಗೆ ನಾನು 1 year ಅಂತ ಹೇಳಿದೆ ಅಲ್ವೇ? ಬರೀ 2.5 months ಅಷ್ಟೇ ಆಗಿರೋದು. ಬಟ್ 1 year ತನಕ ಕಂಟಿನ್ಯೂ ಮಾಡಿದೀವಿ. ನಾಟ್ ದಟ್ ನನ್ನ ಪ್ರಾಡಕ್ಟ್ ಸೇಲ್ ಆಗ್ಲಿ ಅಂತ ಹೇಳ್ತಾ ಇಲ್ಲ. ಅವ್ನಿಗೆ ಓವರ್ ಆಲ್ ಹೆಲ್ತ್ ಚೆನ್ನಾಗಾಗ್ಬಿಡುತ್ತೆ. ನಮ್ಮ ಪ್ರಾಡಕ್ಟ್ಸ್ ಎಲ್ಲದೂ ಯಾವುದೇ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ, ಹೆಲ್ತ್ ಪ್ರಾಡಕ್ಟ್ಸ್ ಆಗಲಿ, ಇವಾಗ ಹೇರ್ ಗ್ರೋತೇ ಆಗಲಿ, ಬರೀ ಮೇಲಿಂದ ಹಚ್ಚಿ ಹೇರ್ ಗ್ರೋತ್ ಜಾಸ್ತಿ ಮಾಡೋದು ಆ ಥರ ಇಲ್ಲ ನಮ್ಮದು ಪ್ರಾಡಕ್ಟ್. ಇನ್ಸೈಡ್ ಹೆಲ್ತ್ ಇಂಪ್ರೂವ್ ಆಗಬೇಕು, ನಮ್ಗೆ ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗಬೇಕು, ಸ್ಕಿನ್ ಗ್ಲೋ ಆಗಬೇಕು. ಈ ಥರ ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇರೋದು. ಸೊ ಅದರಿಂದ ಇವನಿಗೆ ಒಂದು ಇನ್ನೊಂದು 6 ತಿಂಗಳು 8 ತಿಂಗಳು ಕೊಡಿ ಮೇಡಮ್. ಚೆನ್ನಾಗಾಗ್ತಾನೆ, ಸ್ಟ್ರೆಂತ್ ಬರುತ್ತೆ. ಇವಾಗ ಏನು ರೇಗಾಡಲ್ಲ ಅಂತ ಹೇಳ್ತಿದ್ದೀನಿ. ಕೂಲಾಗಿ ಇರ್ತಾನೆ. ತಕ್ಷಣ ಹೋಗಿ ಮಲಗ್ಬಿಟ್ರೆ ಮುಗ್ದೈತಿ. ನಿದ್ದೆ ಚೆನ್ನಾಗಿ ಮಾಡ್ತೀನಿ. ಅದ್ರಲ್ಲೆಲ್ಲ ತ್ರಿಫಲ ಅದೆಲ್ಲ ಇದೆಯಲ್ಲ ಮೇಡಮ್, ಅದೆಲ್ಲ ಮಕ್ಕಳುಗಳಿಗೆ ಯಾರಿಗೇ ಆಗ್ಲಿ, ಮನುಷ್ಯರಿಗೆ ಟೋಟಲ್ ಆಗಿ ಮೈಂಡ್ ಕಾಮ್ ಮಾಡುತ್ತೆ. ತ್ರಿಫಲ ಆಮ್ಲ ಅದೆಲ್ಲ ಇದೆಯಲ್ಲ, ಅದರಲ್ಲಿ ತ್ರಿಫಲ ಮೇನ್ ಮೈಂಡ್ ಕಾಮ್ ಮಾಡುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕಂದ, ನಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ. ಒಂದ್ಸಲ ಕೊಡ್ತಾ ಇದ್ದೀವಿ. ಇಷ್ಟ ಆಯ್ತಾ ನಿಂಗೆ ಟೇಸ್ಟ್? ಅದು ಅದೇ ಅವನು ಹೇಳ್ತಿದ್ದ, ಅವನೇ ಕೇಳ್ತಾನೆ. ಅವನೇ ಕೇಳ್ತಾನೆ, ಕೊಟ್ಟಿಲ್ಲಲ್ಲ ಕುಡಿಬೇಕು ಅಂತ. ಹುಳಿ ಸ್ವೀಟ್ ಇದೆ ಅಲ್ಲ ಅದು ಅಲ್ವಾ ಮೇಡಮ್? ಬೇರೆ ಪ್ರಾಡಕ್ಟ್ಸ್ ಎಲ್ಲಾನು ತಗೊಂಡು ಹೋಗಿದ್ರಲ್ಲ? ಕಾಲ್ ಸೂಪು ತುಂಬಾ ಎಫೆಕ್ಟಿವ್. ನಾನು ಟ್ರಾವೆಲಿಂಗ್ಗೆ 9 hours ಟ್ರಾವೆಲಿಂಗೇ ಇರುತ್ತೆ. ಸೊ ಅದ್ರ ತಗೊಂಡ್ಮೇಲೆ ಮೈಕೈನು ಎಲ್ಲ ಆರಾಮ್ ಅನ್ಸುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಚೆನ್ನಾಗಿ ಅನ್ಸುತ್ತೆ. ಆ ಪೌಡರ್ ಕುಡಿದ್ಮೇಲೆ ಮೈಕೈ ನೋವೆಲ್ಲ ಏನೂ ಇಲ್ಲ. ಈಗ ಮುಂಚೆ ಟ್ಯಾಬ್ಲೆಟ್ ತಗೋತಾ ಇದ್ದೆ, ಇವಾಗ ಟ್ಯಾಬ್ಲೆಟ್ಸ್ ಏನು ತಗೊಳಲ್ಲ.
ಚೆನ್ನಾಗಿ ಅನ್ಸುತ್ತೆ ಈ ಪೌಡರ್. ನಿನ್ನೆ ನನ್ನ ಮಗನೂ ಕುಡ್ದ, ನಾನೇ ಒಂಚೂರು ಕುಡಿತೀನಿ. ಸ್ವಲ್ಪ ಮಕ್ಕಳಿಗೆ ಒಂದು ಟೈಮು ಬೋನ್ ಸ್ಟ್ರೆಂಥನಿಂಗ್ ಕೊಡಬಹುದು ಅದೇ ಮೇಡಮ್. ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಕೊಟ್ಟೆ, ಚೆನ್ನಾಗಿದೆ ಅಂತ ಅಂದ. ಪ್ರಾಡಕ್ಟ್ಸ್ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ, ಮತ್ತೆ ಪದೇ ಪದೇ ತಗೊಂಡು ಹೋಗ್ಬೇಕು. ನೀವಾಗ್ಲೇ ಇವಾಗ 6th ಟೈಮೋ 7th ಟೈಮೋ ಬರ್ತಾರೆ. ತುಂಬಾ ಸಲ ನಾವು ಬಂದು ಹೋಗಿದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ಸ್ ಮೇಡಮ್. ನಿಮ್ದೇ ಎಲ್ಲ ವಿಡಿಯೋಸ್, ಅಮ್ಮ ಅಂತೂ ಯೂಟ್ಯೂಬ್ ನಿಮ್ದನ್ನೇ ಹಾಕೊಂಡು ಟಿವಿನಲ್ಲಿ ನೋಡ್ತಾ ಇರ್ತಾರೆ, ನಾವು ಯಾವ ಚಾನೆಲ್ ನೋಡಕ್ ಬಿಡಲ್ಲ. ಥ್ಯಾಂಕ್ ಯು ಮೇಡಮ್.